ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಒಂದು ಉನ್ನತ ಧ್ಯೇಯಕ್ಕೆ ಎಲೆಮರೆಯ ಕಾಯಂತೆ ದುಡಿದು ಸಮಾಜಕ್ಕಾಗಿ ಇಡೀ ಜೀವನ ಸಮರ್ಪಿಸಿ ಸಾವಿನ ನಂತರವೂ ಬದುಕಿರುವ ಸಂತ ಪುರುಷ, ಶಿಸ್ತಿನ ಸಿಪಾಯಿ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಸಂಘಟನೆಯ ರೂವಾರಿ, ಸಂಸ್ಥೆಗಳ ಶಿಲ್ಪಿ ಹಾಗೂ ಕಾರ್ಯಕರ್ತರ ಪ್ರೀತಿಯ ಅಣ್ಣ ಮೈಚಾ ಜಯದೇವ ಅವರು. ನೈಜ ರಾಷ್ಟ್ರ ಸೇವಕ. 1932ರಲ್ಲಿ ಮೈಸೂರಿನಲ್ಲಿ ಜನಿಸಿದ ಮೈಸೂರು ಚನ್ನಬಸಪ್ಪ ಜಯದೇವ ಅವರು ಕಾಲೇಜು ದಿನಗಳಲ್ಲೇ ರಾಷ್ಟ್ರೀಯ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾದರು. ಅನಂತರ ತಮ್ಮ ಜೀವನವನ್ನು ಸಂಘ ಸೇವಾ ಕಾರ್ಯಕ್ಕೆ ಸಮರ್ಪಿಸಿಕೊಂಡರು. ಪ್ರಾಂತದಿಂದ ಅಖಿಲ ಭಾರತ ಮಟ್ಟದವರೆಗೆ ಸಂಘದಲ್ಲಿ ವಿವಿಧ ಸ್ತರದ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಸಂಘ ಕಾರ್ಯವನ್ನು ಬೆಳೆಸಿದರು. ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ. 1975ರ ನವೆಂಬರ್ನಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಿ ಮೀಸಾ ಕಾಯ್ದೆಯಡಿ ಬಂಧಿಸಲ್ಪಟ್ಟು 18 ತಿಂಗಳು ಸೆರೆವಾಸ ಅನುಭವಿಸಿದರು. ಮೈಚಾ ಜಯದೇವ ಅವರನ್ನು ಸಂಸ್ಥೆಗಳ ಶಿಲ್ಪಿ ಎಂದು ಎಲ್ಲರೂ ಬಣ್ಣಿಸುತ್ತಾರೆ. ರಾಷ್ಟ್ರೋತ್ಥಾನ ಪರಿಷತ್, ಮೆಥಿಕ್ ಸೊಸೈಟಿ, ಅನಾಥ ಶಿಶು ನಿವಾಸ, ಅಬಲಾಶ್ರಮ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ವನವಾಸಿ ಕಲ್ಯಾಣ ಆಶ್ರಮ ಮುಂತಾದ ಅನೇಕ ಸಂಸ್ಥೆಗಳ ಬೆಳವಣಿಗೆಗೆ ಜಯದೇವ ಅವರು ಮಾರ್ಗದರ್ಶಕ ಹಾಗೂ ಪ್ರೇರಕ ಶಕ್ತಿಯಾಗಿದ್ದರು. ಅವರು ಕೇವಲ ಸಂಸ್ಥೆಯನ್ನು ಕಟ್ಟಲಿಲ್ಲ, ಜೊತೆಗೆ ಆ ಸಂಸ್ಥೆಗಳನ್ನು ಮುಂದುವರಿಸಿಕೊಂಡು ಹೋಗುವ ಮುಂದಿನ ಪೀಳಿಗೆಯ ತಂಡವನ್ನೂ ಸಹ ಯಶಸ್ವಿಯಾಗಿ ರೂಪಿಸಿದರು. ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ. ಮೈಚಾ ಜಯದೇವ ಅವರು ರಾಷ್ಟ್ರೋತ್ಥಾನ ಪರಿಷತ್ತನ್ನು ಆರಂಭದ ದಿನಗಳಿಂದಲೂ ಕಟ್ಟಿ ಬೆಳೆಸಿದವರು. ತಮ್ಮ ದೂರದರ್ಶಿ ಚಿಂತನೆ, ರಾಷ್ಟ್ರನಿಷ್ಠ ಕರ್ತವ್ಯ ಪ್ರಜ್ಞೆ, ಕಠಿಣ ಪರಿಶ್ರಮದ ಮೂಲಕ ರಾಷ್ಟ್ರೋತ್ಥಾನ ಪರಿಷತ್ತು ಸ್ಥಿರ ಹೆಜ್ಜೆಗಳನ್ನಿಟ್ಟು ಮುನ್ನಡೆಯಲು ಕಾರಣರಾದರು. ಮೈಚಾ ಜಯದೇವ ಅವರದ್ದು ಪಕ್ಷಾತೀತ, ಜಾತ್ಯತೀತ ಹಾಗೂ ಸರಳ ವ್ಯಕ್ತಿತ್ವ. ಎಲ್ಲರ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಹಾಗೂ ಆಧಾರರಹಿತವಾಗಿ ಯಾವ ಮಾತನ್ನೂ ಆಡದ ಅನುಕರಣೀಯ ಗುಣವನ್ನು ಅವರು ಹೊಂದಿದ್ದರು. ಸಮಸ್ಯೆಗಳನ್ನು ಪ್ರಚಾರ ಮಾಡಬಾರದು, ಒಳ್ಳೆಯ ವಿಚಾರಗಳನ್ನು ಮಾತ್ರ ಪ್ರಚಾರ ಮಾಡಬೇಕು ಎನ್ನುವ ಅವರ ಅಭಿಮತ ಸಮಗ್ರ ಸಮಾಜಕ್ಕೆ ಪಾಠವಾಗಬಲ್ಲದು.